ಬರ್ಕೆಟ್ ಬಸ್ಸಿಯ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅದು ನನ್ನನ್ನು ಟ್ರೈಲರ್ ಲಾಂಚಿಗೆ ಕರೆಸಿದ್ದೀರಾ, ಭಾಳ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ. ಚೆನ್ನಾಗಿ ದೊಡ್ಡ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಈ ಥಾಟ್ ಹೆಂಗೆ ಬಂತು ನಿಮಗೆ? ಮ್ಯಾಮ್ ನನ್ಗಂತಲ್ಲ ಮ್ಯಾಮ್, ಇಲ್ಲಿ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ಒಳಗಡೆ ಇರುತ್ತೆ ಮ್ಯಾಮ್. ಸರ್, ಇದು ಆಲ್ರೆಡಿ ಉಪೇಂದ್ರ ಅವ್ರು ತೋರಿಸ್ಬಿಟ್ಟಿದ್ದಾರೆ. ಕರೆಕ್ಟಾ? ಉಪೇಂದ್ರ ಸಿನಿಮಾ. ಹೌದೌದು. ಸೊ ಈ ತರ 52 ಹುಡುಗಿರು ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಬಂತು? 54 ಕಾನ್ಸೆಪ್ಟ್ ಮ್ಯಾಮ್. ಒಂದು ಕೊಟ್ಟಿರೋ ಕಾಲದಲ್ಲಿ ಒಂದು ಲವ್ ಮಾಡಿ ಡಿಪ್ರೆಷನ್ಗೆ ಹೋಗ್ತಾರೆ. ಹೌದು, ಕರೆಕ್ಟಾ? ಹೌದು. ನೀವು 54 ಹುಡುಗಿರ್ನು ತೋರಿಸ್ಬಿಟ್ಟು ಡಿಪ್ರೆಷನ್ಗೆ ಹೋಗಿಲ್ವಾ? ಇಲ್ಲ ಮ್ಯಾಮ್, ಇಲ್ಲ. ಯಾಕಂದ್ರೆ ಅದು ರೀಲ್ ಮ್ಯಾಮ್. ರೀಲ್? ಹೌದು. ಇದು ರಿಯಲ್? ನಿಜ ಹೇಳ್ತೀನಿ, ನಾನು ಎಷ್ಟೆಷ್ಟೋ ಟ್ರೈಲರ್ ಲಾಂಚ್ ಹೋಗಿದ್ದೀನಿ, ಬಟ್ ಇದೊಂದು ಒಂಥರ ಡಿಫ್ರೆಂಟ್ ಇದೆ. ನಾನು ಅಲ್ಲಿ ಕೂತ್ಕೊಂಡೇ ಹೇಳಿದೆ, ಸರ್ ಇವ್ರು ಕಾಶಿನಾಥ್ ತರ ಇದ್ದಾರೆ ಅಂತ. ಹಂಗೆ ಬಾಮ ಹರೀಶ್ ಅವರು ಹೇಳಿದ್ರು, ಈಗ ಕಾಶಿನಾಥ್ ತರ ಇದ್ದಾರೆ ಅಂತ. ಯು ಆರ್ ಎ ವೆರಿ ಗುಡ್ ಆರ್ಟಿಸ್ಟ್, ಐ ಟೆಲ್ ಯು. ಓಕೆ, ಥ್ಯಾಂಕ್ ಯು. ಅಂದ್ರೆ ಒಂದು ಕಾಮಿಡಿ ಮಾಡೋದು, ಒಂದು ಜನ ನಗಿಸೋದು ಸುಲಭದ ಕೆಲಸ ಅಲ್ಲ. ಅದು ನೀವು ನ್ಯಾಚುರಾಲಿಟಿಯಿಂದನೇ ಬರಬೇಕು. ಅವಾಗ ಅವ್ರಿಗೆ ಅನ್ಸುತ್ತೆ ಇದಕ್ಕೆ ನಗ್ಲೇಬೇಕು ನಾವು ಅಂತ. ನಾನು ಅಲ್ಲಿ ಕೂತ್ಕೊಂಡು ಒಂದು ಟ್ರೈಲರ್ ಲಾಂಚ್ ನೋಡಿದ ತಕ್ಷಣ ಅಷ್ಟು ನಕ್ಕಿದ್ದೀನಿ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಸಿನಿಮಾ ಹೇಗಿರ್ಬೇಕು ಅಂತ ಅಲ್ವಾ? ಡೆಫಿನೆಟ್ಲಿ ಐ ವಿಲ್ ವಾಚ್ ದಿಸ್ ಮೂವಿ. ಲಾಕ್ಡೌನ್ ಟೈಮಲ್ಲಿ ನಮ್ಮ ರಜತ್ ಮತ್ತೆ ನಮ್ಮ ಬೆತ್ತಿಂಗೆ ಪ್ರೊಡ್ಯೂಸರ್ ಸ್ವಾಮಿ ಅವರು ನಮ್ಮ ರಿಷಿನ್ ಕರ್ಕೊಂಡ್ಬರ್ತಾರೆ. ಬಂದು ಆ್ಯಕ್ಚುಲಿ ಈ ಟೈಟಲ್ ಲಾಂಚ್ ಮಾಡಿದ್ದೆ ನಾನು ನಮ್ಮ ಆಫೀಸಲ್ಲಿ. ಅವಾಗ ಸರಿ ಒಂದಷ್ಟು ಟ್ರೈಲರ್ ತೋರಿಸ್ತಾರೆ. ಹೇಳಿದೆ, ನೀನು ಯಾಕೆ ಮಾಡಬಾರ್ದು, ನೀನೇ ಮಾಡಬಾರ್ದು ಅಂತೇಳಿ ನಾನು ಹೇಳಿದೆ. ಒಂದು ಕಾಶಿನಾಥ್ ಅವ್ರದೊಂದು ಪ್ಲೇಸ್ಮೆಂಟ್ ತುಂಬೋದು, ಯಾಕಂದರೆ ಈಗ ಅಟ್ ಪ್ರೆಸೆಂಟು ನಿನ್ನ ಥರ ಕಲಾವಿದರು ಬೇಕು, ಮಾಡು ಅಂತೇಳಿ ಅವತ್ತು ರಿಷಿಗೆ ಹೇಳಿದೆ. ಬಟ್ ಇವತ್ತು ಟೀಸರ್ ರಿಲೀಸ್ ಆಗೋ ಮುಖಾಂತರ ಇವತ್ತು ಸಾಧನೆ ಮಾಡಿ ತೋರಿಸಿದ್ದಾನೆ. ಅವ್ನು ಒಳ್ಳೇದಾಗಲಿ. ಇನ್ನು ಯಾವುದೇ ಕ್ಷಣ ಏನೇ ಇದ್ದು ಅದು 2 ಗಂಟೆಗೆ ಫೋನ್ ಮಾಡಿ ನಿನ್ನ ಜೊತೆ ಇರ್ತೀನಿ. ಅದೇ ನ್ಯಾಷನಲ್ ಸ್ಟಾರ್ ಧ್ರುವ ಸರ್ಜಾ ಸಾರ್ ಹತ್ರ ಕರ್ಕೊಂಡೋಗಿದ್ರು. ಅವ್ರ ಹತ್ರ ಒಂದು 500 ಜನ ಹೊರಗಡೆ ನಿಂತಿದ್ರು. ನಾವು ಹೋದ್ಮೇಲೆ ಬನ್ನಿ ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಅವ್ರ ಮನೆಯಲ್ಲಿ ವೆಯ್ಟ್ ಮಾಡಕ್ಕೆ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಸಾರ್ ಬಂದರು, ಧ್ರುವ ಸರ್ಜಾ ಸರ್. ಎಲ್ಲಿ ತೋರಿಸಿ ಅಂತ ಅಂದರು. ಪ್ಲೇ ಮಾಡಿದ್ವಿ, ಕೂತ್ಕೊಂಡು ಅವ್ರ ಪಕ್ಕನೇ ಕೂತ್ಕೊಂಡು ನೋಡಿದ್ವಿ. ಪ್ರತಿ ಒಂದೊಂದು ಡೈಲಾಗ್ಸ್ಗೂ ತುಂಬ ನಕ್ಕು, ತುಂಬ ಎಂಜಾಯ್ ಮಾಡಿದ್ರು ಸಾರು. ಅವ್ರು ನೋಡಿದ್ರೆ ನ್ಯಾಷನಲ್ ಸ್ಟಾರು, ನಾವು ನೋಡಿದ್ರೆ ಹೊಸಬ್ರು. ನಮ್ಮನ್ನ ದೂರದಿಂದ ತೋರಿಸ್ಕೊಂಡ್ ಬರ್ತೀವೇನಪ್ಪ ಅಂತ ಅನಿಸಿತ್ತು. ಸೊ ಅವರು ಹೊಸಬ್ರಿಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರಂತಂದ್ರೆ ನನಗೆ ಮೊನ್ನೆನೇ ಹೋದಾಗನೇ ಗೊತ್ತಾಯ್ತು. ಸೊ ಅವರು ನ್ಯಾಷನಲ್ ಸ್ಟಾರ್ ಅನ್ನೋದು ಏನಿಲ್ದೇನೆ ಪಕ್ಕ ಕೂತ್ಕೊಂಡು, ಇನ್ನೊಂದು ಏನು ಗುಡ್ ನ್ಯೂಸ್ ಅಂದರೆ ಅವ್ರು ನನ್ನ ನಂಬರ್ ತೊಗೊಂಡ್ರು. ನಿನ್ನ ನಂಬರ್ ಕೊಡಿ, ನನಗೆ ಬೇಕು ಅಂತ ಮ್ಯಾನೇಜರಿಗೆ ಕೊಟ್ಟು ಹೋಗಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಧ್ರುವ ಸರ್ಜಾ ಸರ್. ನಾಳೆ ಮುಂದೆ ಏನೇ ಆಯ್ತು ಅಂದ್ರೂ ನಾನು ನಿಮ್ಮ ಹತ್ರನೇ ಬರ್ತೀನಿ, ನೀವೇ ಬರಬೇಕು ನಮಗೆ ಅಂತ ನಾನು ಈ ಮೂಲಕ ಕೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಈ ಟೀಮ್ ಏನಿದೆ, ಬಾಮ ಹರೀಶ್ ಸರ್, ಬಾಮ ಗಿರೀಶ್ ಸರ್, ಪ್ರೇಮ ಮ್ಯಾಮ್, ಗಿಲ್ಲಿ ನಟ, ಇದು ನಾನು ಮಾಡೋ ಸಿನಿಮಾದಲ್ಲೂ ಇವರು ಬಂದು ನನಗೆ ಏನೋ ಒಂದು ಮಾಡಿಕೊಡ್ಲೇಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನಿದ್ದಾರೆ, ನನಗೆ ಇವರೇ ಇರಬೇಕು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇದ್ರ ಸೀಕ್ವೆಲ್ನು ಬರ್ತಾ ಇದೆ, BB2 ಬರ್ತಾ ಇದೆ. ಅದು ತುಂಬಾ ಫ್ಯಾಮಿಲಿ ಕಾಮಿಡಿ ಪ್ಯಾಕೇಜ್ ತರ ಅದೂ ಬರ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಸೀಕ್ವೆಲ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು.